ಏನದು? ಭಯಾನಕ ಹಿನ್ನೆಲೆ ಹೊಂದಿರುವ ಆ ಸ್ಥಳದಲ್ಲಿ ಅವರೊಬ್ಬರೇ ಸೂಕ್ಷ್ಮವಾದ ಸಂಶೋಧನೆಯನ್ನ ನಡೆಸಿದ್ದರು. ಅದು ಅಕ್ಷರಶಃ ಆತ್ಮಹತ್ಯೆಗೆ ಸಮಾನವಾದಂತಹ ಕಾರ್ಯಾಚರಣೆ ಎಂದರೆ ತಪ್ಪಲ್ಲ. ಈ ಒಂದು ಪ್ರದೇಶದಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿ, ಒಂದು ಆ ಋಣಾತ್ಮಕ ಶಕ್ತಿಗಳ ಫ್ಲೋಟಿಂಗ್ ಏನಿದೆ, ಇದು ಮನುಷ್ಯ ಅಂತಲ್ಲ, ಯಾವುದೇ ಒಂದು ಪ್ರಾಣಿ ಈ ಒಂದು ಪ್ರದೇಶಕ್ಕೆ ಬಂದಾಗ ಅದರಲ್ಲಿ ಕ್ರೂರತ್ವ ಅಥವಾ ಒಂದು ಸೇಡ್ ತೀರಿಸ್ಕೊಳ್ಳೋವಂಥ ಒಂದು ಮನೋಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಅವರ ಸಂಶೋಧನಾ ಕಾರ್ಯವನ್ನು, ಪ್ರತಿ ಚಲನವಲನವನ್ನು ಎಚ್ಚರದಿಂದ ಗಮನಿಸುತ್ತಾ ನಿಂತಿದ್ದ ನಮ್ಮ ತಂಡಕ್ಕೆ ಒಂದು ಆಘಾತ ಎದುರಾಗಿತ್ತು. ಅದೇನೆಂದರೆ ಆ ಸ್ಥಳವನ್ನು ಬಿಟ್ಟು ಬೇರೊಂದು ಕಡೆಗೆ ಹೊರಟ ನಮ್ಮ ತಂಡದ ಕಣ್ಣಿಗೆ ಕಂಡಿತ್ತು ಒಂದು ವಾಚಿಂಗ್ ಟವರ್. ಈ ಇಳಿಜಾರಿನ ಪಕ್ಕದಲ್ಲಿಯೇ ಇದೆ ಒಂದು ವಾಚಿಂಗ್ ಟವರ್. ಆ ಟವರ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತರಂಗಗಳ ಪರಿಶೀಲನೆ ಮುಂದುವರಿಸಿತು ನಮ್ಮ ತಂಡ. ಅಲ್ಲಿ ಪೂರ್ತಿಯಾಗಿ ನೆಗೆಟಿವ್ ವೈಬ್ರೇಷನ್ಸ್ ಇರುವ ಸೂಚನೆಯನ್ನ ನಮ್ಮಲ್ಲಿದ್ದ ಸಾಧನಗಳು ತೋರಿಸುತ್ತಿದ್ದವು. ಈ ಹಿಂದೆ ಆ ಟವರ್ನಲ್ಲಿ ರಾತ್ರಿ ಪಾಳಿಯ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಒಬ್ಬರು ನಿವೃತ್ತ ಸಿಬ್ಬಂದಿ ಆ ಸ್ಥಳದಲ್ಲಿ ಅವರಿಗೆ ಆಗುತ್ತಿದ್ದಂತಹ ಭಯಾನಕ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಮೊದಲು ಇಲ್ಲಿ ಹಾಸ್ಪಿಟ್ಲ್ ಇತ್ತಲ್ಲ, ಎಲ್ಲ ಹಾಳಾದ್ಮೇಲೆ ಅದು ಆಮೇಲೆ ಜೋಡಿಗಳು ಅವ್ರಿವ್ರು ಬರುವಾಗ ಅವ್ರಿವ್ರು ಏನೇ ಬೀಳ್ತಾ ಇತ್ತು. ಅವಾಗ ಆ ನಿವೃತ್ತ ಸಿಬ್ಬಂದಿಯ ಬಗೆಗಿನ ಮಾಹಿತಿಗಳನ್ನು ಗೌಪ್ಯವಾಗಿ ಇಡುತ್ತೇವೆ ಎಂಬ ನಮ್ಮ ತಂಡದ ಆಶ್ವಾಸನೆಯ ನಂತರ ಅವರು ನಮಗೆ ನೀಡಿದ ಮಾಹಿತಿಯಾದರೂ ಏನೆಂದರೆ, ಈಗ 8 ವರ್ಷಗಳ ಹಿಂದೆ ಅವರು ಕೆಲವು ತಿಂಗಳುಗಳ ಕಾಲ ಈ ಟವರ್ನಲ್ಲಿ ರಾತ್ರಿಯ ವೇಳೆಯಲ್ಲಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಯಾವುದೋ ಅಗೋಚರ ಶಕ್ತಿಗಳು, ಮಸುಕಾದ ಮನುಷ್ಯ ಆಕೃತಿಗಳು ಬಂದು ವಿಚಿತ್ರವಾದ ಧ್ವನಿಗಳಿಂದ ರೋಧಿಸುತ್ತಾ ಅವರ ಬಳಿ ಏನೋ ಹೇಳುವ ಪ್ರಯತ್ನಗಳನ್ನು ಮಾಡುತ್ತಿದ್ದವಂತೆ. ಇಂತಹ ಭಯಾನಕ ಘಟನೆಗಳಿಂದ ಆರಂಭದಲ್ಲಿ ಇವರಿಗೆ ಭಯ ಮೂಡಿ ಈ ಟವರ್ನ ಬಳಿಯಿಂದ ಬಹಳಷ್ಟು ಬಾರಿ ಕಾಲು ಕಿತ್ತಿದ್ದಾರಂತೆ. ಆದರೆ ಸ್ವಲ್ಪ ದಿನಗಳ ನಂತರ ಅಂತಹ ಘಟನೆಗಳಿಂದ ವಿಚಲಿತರಾಗದೆ ಆ ಆಕೃತಿಗಳನ್ನು ಗಮನಿಸುತ್ತಾ ಈ ಟವರ್ನ ಮೇಲ್ಭಾಗದಲ್ಲೇ ಕುಳಿತು ಬಿಡುತ್ತಿದ್ದರಂತೆ. ಈ ಜೀವನವೇ ಬೇಡ ಎಂಬ ವೈರಾಗ್ಯದ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬ ಭಾವನೆಗಳು ಅವರ ಮನಸ್ಸಿನಲ್ಲಿ ಮೂಡಲು ಆರಂಭಿಸಿದವಂತೆ. ಈ ಹಿಂದೆ ಈ ಸ್ಥಳದ ಸಮೀಪದಲ್ಲಿ ಇದ್ದಂತಹ ಒಂದು ಆಸ್ಪತ್ರೆಯೂ ಸಹ ಸರಣಿ ಸಾವುಗಳ ಆಗರವಾಗಿತ್ತಂತೆ. ಅನಾರೋಗ್ಯದಿಂದ ಚಿಕಿತ್ಸೆಗೆಂದು ಇಲ್ಲಿಗೆ ಬಂದವರು ಯಾರೂ ಜೀವಂತವಾಗಿ ಹೋಗಿಲ್ಲವಂತೆ. ಈ ಮರದಲ್ಲಿ ನೇಣು ಹಾಕೊಂಡು ಸತ್ತಿರೋದ? ಹೌದು ಸರ್. ಎಷ್ಟು ವರ್ಷ ಆಗಿರ್ಬೋದು ಸುಮಾರು? ಆಲ್ಮೋಸ್ಟ್ ಒಂದು 7 ಇಂದ 8 ವರ್ಷ ಆಗಿರಬೇಕು. ನೇಣು ಹಾಕೊಂಡು ಸತ್ತಿದಾರಲ್ಲ? ಹೌದು. ಅದು ಸತ್ತಾದ್ಮೇಲೆ ಇಲ್ಲಿ ಇದ್ದಂಥವ್ರಿಗೆ ಏನಾರು ಫೀಲ್ ಆಗಿದೆಯಾ? ಹೌದು, ಫೀಲ್ ಆಗಿದೆ. ಒಬ್ಬೊಬ್ರು ಅಕಸ್ಮಾತ್ ಯಾರನ್ನ ಹಸು ಮೇಸೋರು ಏನಾರ ಅಕಸ್ಮಾತ್ ಬಂದವರು ನಿದ್ದೆ ಹೋದವಾಗ ಒಂದು ಏನೋ ಒಂಥರ ಅಮುಕ್ದಂಗೆ ಪ್ರೆಸ್ ಮಾಡ್ದಂಗೆಲ್ಲ ಇದೆ. ಅದಕ್ಕೆ ಯಾರು ಇಲ್ಲಿ ಆಲ್ಮೋಸ್ಟ್ ಯಾರು ಬರೋದಿಲ್ಲ.
ಭಯಾನಕ ಘಟನೆಗಳಿಗೆ ಮೂಕ ಸಾಕ್ಷಿ ಎಂಬಂತೆ ಆ ಆರೋಗ್ಯ ಕೇಂದ್ರದ ಅವಶೇಷಗಳು ಇಲ್ಲಿ ಕಂಡುಬರುತ್ತವೆ. ಇಲ್ಲೂ ಸಹ ನಮ್ಮ ಸಾಧನಗಳು ಋಣಾತ್ಮಕ ಶಕ್ತಿ ತರಂಗಗಳ ಸಂಚಾರವನ್ನು ಸೂಚಿಸುತ್ತಿದ್ದವು. ಈ ರೀತಿಯ ಭಯಾನಕ ಮಾಹಿತಿಗಳನ್ನು ಸಂಗ್ರಹಿಸಿದ ನಮ್ಮ ತಂಡ ಆ ಕಾಡಿನ ಸಮೀಪದ ಗ್ರಾಮದಲ್ಲಿ ವಾಸವಾಗಿರುವ ಒಬ್ಬರು ಸ್ಥಳೀಯರ ಬಳಿ ಇವುಗಳ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದ್ದಾದರೂ ಏನು? ನೋಡೋಣ, ಏನದು? ಮೈ ಜುಮ್ ಅಂತ ಐತೆ ನನಗೆ, ಮೈ ಖರಾಬ್ ಜುಮ್ ಅಂತ ಐತೆ. ಏನದು?